ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನಿನ್ನೆ ಈವ್ನಿಂಗ್ ಇಷ್ಟೊತ್ತಿಂದ ಕಂಟಿನ್ಯೂಸ್ ಆಗಿ ನಿಮ್ಮಗಳಿಗೆ ನಿಮ್ಮ ಕಾಮೆಂಟ್ಸ್ಗಳಿಗೆ ಉತ್ತರಗಳನ್ನು ವಿಡಿಯೋ ಮುಖಾಂತರ ಶೇರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲೊಂದು ಈಗಾಗಲೇ ಸುಮಾರು ನಾನು ನಿಮಗೆ ಹೇಳಿದ್ದೆ, ನೀವು ಚಾಯ್ಸ್ ಒನ್ ಸೆಲೆಕ್ಟ್ ಮಾಡೋಕ್ಕಿಂತ ಮೊದಲು ಅಥವಾ ಕಾಲೇಜನ್ನು ಸೆಲೆಕ್ಟ್ ಮಾಡೋಕ್ಕಿಂತ ಮೊದಲು ಆ ಕಾಲೇಜಿಗೆ ಹೋಗಿ ವಿಸಿಟ್ ಮಾಡಿ ಅಲ್ಲಿ ಇರುವಂತಹ ಫೀಸ್ ಸ್ಟ್ರಕ್ಚರನ್ನು ಕೇಳ್ಕೊಂಬರ್ರಿ ಅಂತ. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ನಿಮ್ಗೆ ಕೊಡ್ತೀನಿ. ಇವಾಗ ಈ ಒಂದು ವಿದ್ಯಾರ್ಥಿ ಕಾಮೆಂಟ್ ಹಾಕಿರುವಂಥದ್ದು, ಇಂಥ ಸುಮಾರು ಕಾಮೆಂಟ್ಗಳು ನನ್ನಲ್ಲಿವೆ. Sir, I got seat at a private college in 1 lakh rupees seat. So we just called the college and they said us like we has to pay an amount more than 1 lakh. Not only for the first year, throughout the 4 years. Seat allotment for me GP seat. What I do if they increase the amount. So ಇವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಸರ್ ನಾವು 1,00,000 ರೂಪಾಯಿ ಫೀಸಲ್ಲಿ ಸೀಟ್ ನನಗೆ ಸಿಕ್ಕಿದೆ, ಜಿ ಪಿ ಒಳಗಡೆ ಸಿಕ್ಕಿದೆ. ನಾನು ಜಸ್ಟ್ ಕಾಲೇಜಿಗೆ ಕಾಲ್ ಮಾಡಿದೆ. ಅವ್ರು ಹೇಳಿದರು 1,00,000 ರೂಪಾಯಿ ಅಷ್ಟೇ ಅಲ್ಲಪ್ಪ, ಅದಕ್ಕಿಂತ ಹೆಚ್ಚಿಗೆ ನೀವು ಪೇ ಮಾಡಬೇಕಾಗತ್ತೆ. ಅದು ಒಂದೇ ಒಂದು ವರ್ಷ ಅಲ್ಲ, ಪ್ರತಿ ವರ್ಷವೂ ಕೂಡ 4 ವರ್ಷವೂ ಕೂಡ ನೀನು 1,00,000ಕ್ಕಿಂತ ಹೆಚ್ಚಿಗೆ ಫೀಸನ್ನು ಪೇ ಮಾಡಬೇಕು ಅಂತ ಹೇಳಿದರಂತೆ. ಸೊ ಇದು ಒಂದು ಎಕ್ಸಾಂಪಲ್ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಸೊ ನಿನ್ನಿಂದ ನನಗೆ ಸಿಕ್ಕಾಪಟ್ಟೆ ಕಾಮೆಂಟ್ಗಳು ಬಂದಿರುವಂಥದ್ದು ಏನಂತಂದರೆ, ಸರ್ ನಮ್ದು 10,000 ರೂಪಾಯಿ ಫೀಸಲ್ಲಿ ಸೀಟ್ ಸಿಕ್ಕಿದೆ, ಆದರೆ ಕಾಲೇಜಿಗೆ ಹೋಗಿ ವಿಸಿಟ್ ಮಾಡಿದಾಗ ಅವ್ರು ಹೇಳ್ತಾ ಇರೋದು 40,000ರಿಂದ 50,000 ರೂಪಾಯಿ ಹೇಳ್ತಾ ಇದ್ದಾರೆ. ಸೊ ಇದಕ್ಕೇನು ಮಾಡಬೇಕು? ಜಸ್ಟ್ ಫೀಸೇ 40,000ರಿಂದ 50,000 ರೂಪಾಯಿ ಹೇಳ್ತಾ ಇದ್ದಾರೆ. ನಾವು ಇಷ್ಟು ಕಷ್ಟಪಟ್ಟು ಸೀಟನ್ನು ತೊಗೊಂಡಿದ್ದೀವಿ, 10,000 ರೂಪಾಯಿ ಫೀಸನ್ನು ತೊಗೊಂಡಿದ್ದೀವಿ, ಆದರೆ 40,000ರಿಂದ 50,000 ರೂಪಾಯಿ ಕೇಳ್ತಾ ಇದ್ದಾರೆ. ಒಂದೊಂದು ಕಾಲೇಜುಗಳಲ್ಲಿ 1,00,000 ರೂಪಾಯಿ ಫೀಸ್ ಕೇಳ್ತಾ ಇದ್ದಾರೆ. ನನಗೆ ಸಿಕ್ಕಿರೋದು ಸೀಟು 10,000. ನನಗೆ ಸಿಕ್ಕಿರೋದು ಕಾಲೇಜು 10,000 ರೂಪಾಯಿ ಫೀಸಲ್ಲಿ, ಆದರೆ ಅವ್ರು ತೊಗೊತಾ ಇರೋದು 1,00,000 ರೂಪಾಯಿ. ಇದಕ್ಕೇನಾದರೂ ಸೊಲ್ಯೂಷನ್ ಇದೆಯಾ ಅಂತ ನನಗೆ ಕೇಳ್ತಾ ಇದ್ದಾರೆ. ನಾನು ನಿಮಗೆ 3 ತಿಂಗಳಿಂದ ಲೈವಲ್ಲಿ ಬಂದು ಇದನ್ನೇ ಹೇಳ್ತಾ ಇದ್ದೆ. ಸೊ ಇಟ್ ಈಸ್ ಅ ಬಿಗ್ ಸ್ಕ್ಯಾಮ್ ಇದು. ಇದಕ್ಕೆ ಹೇಳೋರೆಲ್ಲ ಕೆಲವರು ಯಾರೂ ಕೂಡ ಇಲ್ಲ. ನೀವು ಹುಷಾರಾಗಿರಿ. ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಮೊದಲೇ ನೀವು ನೋಡ್ಕೊಂಡಿರಿ, ಕಾಲೇಜ್ಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿರಿ. ಆಮೇಲೆ ನೀವು ಸುಮ್ಮನೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಹೋಗ್ಬೇಡ್ರಿ. ಸಿಕ್ಕಿರುವಂಥ ಸೀಟನ್ನು ಬಿಟ್ಟು ನೀವು ಮತ್ತೆ ಏನಪ್ಪ ಅಂದರೆ ಸೆಕೆಂಡ್ ರೌಂಡಿಗೆ ಹೋಗಬೇಕಾಗತ್ತೆ. ಒಂದು ಚಾಯ್ಸ್ ವೇಸ್ಟ್ ಆಗುತ್ತೆ ನಿಮ್ಮದು. ಒಂದು 6 ತಿಂಗಳುಗಟ್ಟಲೆ ಕಾದಿರುವಂತಹ ಒಂದು ಟೈಮ್ ವೇಸ್ಟ್ ಆಗುತ್ತೆ ಅಂತ ಸುಮಾರು ಸಲ ಲೈವಲ್ಲಿ ಬಂದಾಗ ಹೇಳಿದ್ದೆ. ಸೊ ಅದೇ ಇವಾಗ ಆಗ್ತಾಯಿದೆ. ಎಲ್ಲ ಪ್ರೈವೇಟ್ ಕಾಲೇಜಲ್ಲಿ ಇದೇ ಹಣೆಬರ ಇರೋದು ಡಿಯರ್. ಏನಪ್ಪ ಅಂತಂದರೆ, ನಿಮಗೆ ಕಾಲೇಜ್ ಇಷ್ಟ ಅನಿಸಿದರೆ ಕಷ್ಟಪಟ್ಟಾದರೂ ಕಲಿಬೇಕಂತಾರಲ್ಲ. ಸೊ ನಿಮ್ಗೆ ಇಷ್ಟ ಅನಿಸಿದರೆ ನೀವು ಹೋಗಿ ಕಲೀರಿ. ಯಾರು ಕೂಡ ನಿಮ್ಮ ಕಂಪ್ಲೇಂಟನ್ನು ಕೇಳೋದಿಲ್ಲ. ಈ ಒಂದು ನೀವು ಕೆಇಗೆ ಹೋಗಿ ಬಡಬಡ್ಕೊಂಡ್ರೂ ಕೂಡ ನಿಮಗೆ ಯಾರೂ ರೆಸ್ಪಾನ್ಸ್ ಮಾಡೋಂಗಿಲ್ಲ. ಹೀಗಾಗಿ ನಿಮ್ಮನ್ನು ನಮ್ಮಂಥ ಚಾನಲ್ಗಳೇ ನಿಮ್ಮಂಥ ವಾಯ್ಸ್ಗಳನ್ನು ರೈಸ್ ಮಾಡುವುದು. ಆದರೆ ನಮ್ಮ ಚಾನಲ್ ವೈರಲ್ ಆಗೋದಿಲ್ಲ. ಇಂಥ ಒಂದು ಕನ್ನಡ ಚಾನಲ್ಗಳು, ನಿಮಗೆ ಸಪೋರ್ಟ್ ಮಾಡುವಂಥ ಚಾನಲ್ಗಳು ಅಥವಾ ಇನ್ಫಾರ್ಮೇಷನ್ ಕೊಡುವಂಥ ಚಾನಲ್ಗಳಿಗೆ ನೀವಂತೆ ಸಪೋರ್ಟ್ ಮಾಡೋದಿಲ್ಲ. ಹೀಗಾಗಿ ಏನಾಗ್ತಾ ಇದೆ ಅಂತಂದರೆ, ಇದು ವಿದ್ಯಾರ್ಥಿಗಳ ಧ್ವನಿ ಅಲ್ಲೇ ಕುಗ್ಗಿ ಹೋಗ್ತಾ ಇದೆ. ಓಕೆ, ಈಗ ಬೆಳಗ್ಗೆಯಿಂದ ನನಗೆ ವಾಟ್ಸಪ್ಪು ಕೂಡ ಬರ್ತಾಯಿದೆ. ನಂಗೆ ಪರಿಚಯ ಇರೋರು ಕೂಡ ಹೇಳ್ತಾ ಇರೋದು ಏನಂದರೆ, ನಾನಿರೋದು ಹುಬ್ಬಳ್ಳಿ ಧಾರವಾಡದಲ್ಲಿ ಸಿಕ್ಕಾಪಟ್ಟೆ ಸ್ಕ್ಯಾಮ್ ಇದೆ. ಸಿಕ್ಕಾಪಟ್ಟೆ ಸ್ಕ್ಯಾಮ್. ಎಲ್ಲರಿಗೂ ಕೂಡ 2-3 ವಿದ್ಯಾರ್ಥಿಗಳು ನಂಗೆ ಕಾಲ್ ಮಾಡಿರುವಂಥದ್ದು, ಅವ್ರ ಪೇರೆಂಟ್ಸ್ ಪರಿಚಯದವರು. ಏನಪ್ಪ ಅಂತಂದರೆ, ಸರ್ ನಮಗೆ ಇದು ಕಾಲೇಜಲ್ಲಿ ಡ್ಯಾಶ್ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ, 10,000 ರೂಪಾಯಿ ಫೀಸಲ್ಲಿ ಜಿಜಿಯಲ್ಲಿ ಸಿಕ್ಕಿದೆ. ಬಟ್ ಇವತ್ತು ನಾವು ಕಾಲೇಜಿಗೆ ಹೋಗಿದ್ವಿ, ಅಲ್ಲಿ ನೋಡಿದರೆ ಅವ್ರು ಹೇಳ್ತಾ ಇದ್ದಾರೆ, ಸೊ ಕ್ಲಿನಿಕಲ್ ಫೀಸ್ 40,000 ರೂಪಾಯಿ, ಮತ್ತು ಇದು ನಿಮ್ಮ ಇದ್ರ ಫೀಸು ಎದ್ರದ್ದು ಈಗೇನು ಫೀಸ್ 10,000 ರೂಪಾಯಿ ಪ್ಲಸ್ 40,000 ರೂಪಾಯಿ 50,000 ರೂಪಾಯಿ ಹೇಳ್ತಾ ಇದ್ದಾರೆ. ಮುಂದೆ ಮತ್ತೆ ಎಕ್ಸ್ಟ್ರಾ ಬರ್ಬೋದು, ಬಟ್ಟೆ ಬರೆ ಅಂತೇಳಿ ಒಂದು 70,000-80,000 ತನಕ ಹೇಳ್ತಾ ಇದ್ದಾರೆ. ಸರ್ ಏನು ಮಾಡಬೇಕು ಅಂತ ಮಾಡಿದರು. ನನಗೇನಾರು ಮಾಡೋಕ್ಕಾಗತ್ತಾ? ನೀವು ಹೇಳಿ ನೋಡೋಣ. ಏನಾರು ಮಾಡೋಕ್ಕಾಗತ್ತಾ? ಏನು ಮಾಡೋಕ್ಕಾಗೋದಿಲ್ಲ. ಸೊ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ನಾನು ಏನಂದೆ, ನಿಮ್ಮ ಚಾಯ್ಸ್, ನೀವು ಹೆಂಗೆ ಅಂತೀರಿ ಹಂಗೆ. ಯಾಕಂದರೆ ಆಪ್ಷನ್ ನೀವು ಮಾಡಿದ್ದೀರಿ, ನಿಮ್ಗೆ ಇಷ್ಟ ಇದ್ದರೆ ಕಲೀರಿ, ಇಲ್ಲಪ್ಪ ಅಂದರೆ ಬಿಡಿ ಅಂತ ನಾನು ಹೇಳಿದೆ. ಈ ಒಂದು ಕೂಡ ಕೆಇದರು ಕೂಡ ರೆಸ್ಪಾನ್ಸ್ ಮಾಡೋದಿಲ್ಲ. ಹೋದ ವರ್ಷ ಕೂಡ ಹಿಂಗಾಗಿತ್ತು. ವಿದ್ಯಾರ್ಥಿಗಳು ಕೆಇಗೆ ಕಾಲ್ ಮಾಡಿದರೆ ಸೊ ಅವರು ಸರಿಯಾಗಿ ರೆಸ್ಪಾನ್ಸೇ ಮಾಡಲಿಲ್ಲ, ಕಾಲನ್ನು ಕಟ್ ಮಾಡ್ತಿದ್ರಂತೆ. ಸರ್ ಈ ರೀತಿ ನಡೀತಾ ಇದೆ, ನಮ್ಗಳಿಗೆ ಫೀಸ್ ಜಾಸ್ತಿ ತೊಗೊತಾ ಇದ್ದಾರೆ, ಏನಾದರೂ ಹೇಳಿ ಅಂತಂದರೆ ಸೊ ಏನು ರೆಸ್ಪಾನ್ಸ್ ಇಲ್ಲ ಕೆಇ ವತಿಯಿಂದ. ಅವ್ರಿಗೆ ಕಿವಿನೇ ಇರೋದಿಲ್ಲ, ಗೌರ್ಮೆಂಟಿಗಂತೂ ಕಿವಿ ಇಲ್ಲ. ಸೊ ಇದಕ್ಕೆ ಒಂದು ದೊಡ್ಡ ಎಲ್ಲ ವಿದ್ಯಾರ್ಥಿಗಳು ನಿಂತ್ಕೋಬೇಕು. ಇದಕ್ಕೆಲ್ಲ ಲೆಟ್ರ್ ಕೊಡಬೇಕು, ಹೋಗಿ ಕಂಪ್ಲೀಟ್ ಮಾಡಬೇಕಂದ್ರೆ ಮಾತ್ರ ಇದು ಸಾಧ್ಯ ಆಗುತ್ತೆ. ಬಟ್ ಇಲ್ಲಿ ನಿಮ್ಮ ಲೈಫಲ್ಲಿ ನೀವು ಬ್ಯುಸಿ ಇದ್ದೀರಿ, ನಿಮಗೆ ಸೀಟ್ ಸಿಗೋದು ಕಲಿಯೋದು ತುಂಬ ಕಷ್ಟಪಡ್ತಾ ಇದ್ದೀರಿ. ಇಂಥದ್ರಲ್ಲಿ ನೀವು ವಿರೋಧವಾಗಿ ನಿಂತ್ಕೊಳ್ಳಿಕ್ಕೂ ಕೂಡ ಆಗೋದಿಲ್ಲ. ಬಟ್ ಏನು ಮಾಡೋಕ್ಕಾಗೋದಿಲ್ಲ ಡಿಯರ್ಸ್. ಯಾರಿಗೆ ನಿಮಗೆ ಸೀಟ್ ಕಾಲೇಜ್ ಸಿಕ್ಕಿದೆ, ನಿಮ್ಗೆ ಇಷ್ಟ ಇದ್ದರೆ ಅಡ್ಮಿಷನ್ ಮಾಡಿಸ್ರಿ. ಬಟ್ ಇಲ್ಲಾಂದರೆ ಬೇರೆ ಆಪ್ಷನ್ ಹುಡ್ಕೋಬೇಕಾಗುತ್ತೆ. ಇಲ್ಲಾಂದ್ರೆ ಸೆಕೆಂಡ್ ರೌಂಡ್ ಹೋಗ್ಬೇಕು. ಸೆಕೆಂಡ್ ರೌಂಡ್ ಹೋದ್ರೂ ಕರ್ಮ ಕೇಳಿ. ಸೆಕೆಂಡ್ ರೌಂಡ್ ಹೋದರೂ ಕೂಡ ನಿಮಗೆ ಕರ್ಮ ಬಿಟ್ಟಿದ್ದಲ್ಲ. ಯಾಕೆ ಗೊತ್ತಾ, ಈಗ ಆಲ್ರೆಡಿ ಫಸ್ಟ್ ರೌಂಡಲ್ಲಿ ಎಲ್ಲರೂ ಒಳ್ಳೆ ಕಾಲೇಜುಗಳನ್ನು ಚಾಯ್ಸ್ ಮಾಡ್ಕೊಂಡಿರ್ತಾರೆ. ಸೆಕೆಂಡ್ ರೌಂಡಲ್ಲಿ ಥರ್ಡ್ ರೌಂಡಲ್ಲಿ ಸಿಗೋದು ಬದ್ನಿಕಾಯಿ ಕಾಲೇಜ್ಗಳೇ, ಹೇಳ್ಕೊಳ್ಳೋಂಥ ಕಾಲೇಜಲ್ಲ, ಎಲ್ಲ ಪುಕ್ಷೇಟಿ ಕಾಲೇಜ್ಗಳೇ ಸಿಗೋದು. ಪುಕ್ಷೇಟಿಯಲ್ಲೇ ನಿಮ್ಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ದುಡ್ಡನ್ನು ವಸೂಲಿ ಮಾಡ್ಕೊತಾರೆ. ಕಲಿಸೋದು ಕಡಿಮೆ, ದುಡ್ಡು ಜಾಸ್ತಿ. ಸೊ ಹೀಗಾಗಿ
ನೀವು ಯೋಚನೆ ಮಾಡ್ಕೊಳ್ರಿ ಪ್ರೈವೇಟ್ ಕಾಲೇಜಿಗೆ ಹೋಗೋಕ್ಕಿಂತ ಮೊದಲು. ಮತ್ತೇನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಕೂಡ ಮಾಡೋದನ್ನು ಮರಿಬೇಡಿ.